ನಗರದ ಮಧ್ಯದಲ್ಲಿ ಒಂದು ಅಪಾರ್ಟ್ಮೆಂಟ್. ಅದರ ಮೇಲ್ಛಾವಣಿಯ ಬಾಲ್ಕನಿಯಲ್ಲಿ ಪ್ರತಿದಿನ ಸಂಜೆ ಒಂದು ಮಹಿಳೆ ನಿಂತಿರುವಳು. ಅವಳ ಹೆಸರು ನಂದಿತಾ. ಉದ್ದ ಕೂದಲು, ಸರಳ ಉಡುಪು, ಆದರೆ ಕಣ್ಣುಗಳಲ್ಲಿ ಆಳವಾದ ದುಃಖ ಕಾಣಿಸುತ್ತಿತ್ತು. ಪಕ್ಕದ ಮನೆಯವರು ಯಾವಾಗ್ಲೂ ಕೇಳ್ತಾ ಇದ್ರು, ಗಂಡ ಎಲ್ಲಿದ್ದಾರೆ? ಇನ್ನೂ ಮದುವೆಯಾಗ್ಲಿಲ್ವಾ? ಇಷ್ಟು ಸುಂದರವಾಗಿದ್ದೀಯಾ? ಒಂಟಿಯಾಗಿರೋದೇಕೆ? ಎಲ್ಲದಕ್ಕೂ ಅವಳ ಉತ್ತರ ಅವಳ ನಗುವಾಗಿತ್ತು. ಆದರೆ ಆ ನಗುವಿನ ಹಿಂದೆ ಒಂದು ವ್ಯಥೆಯ ಕಥೆ ಖಂಡಿತ ಇತ್ತು. ನಂದಿತಾ ಮದುವೆಯಾಗಿದ್ದಳು 3 ವರ್ಷಗಳ ಹಿಂದೆ. ಅವಳ ಗಂಡ ರಾಹುಲ್ ನೋಡೋದಕ್ಕೆ ಸುಂದರವಾಗಿದ್ದ, ಮಾತಿನಲ್ಲಿ ಮಧುರ, ಆದರೆ ಮನಸ್ಸಿನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿತ್ತು. ಮದುವೆಯ ನಂತರ ಅವಳು ಕೆಲಸ ಬಿಡಬೇಕಾಯಿತು. ನಾನು ಸಂಪಾದಿಸ್ತೀನಿ, ಸಾಕು, ನೀನೇನ್ ಕೆಲಸ ಮಾಡೋದ್ ಬೇಡ ಅಂತ ಅವನು ಹೇಳುತ್ತಿದ್ದ. ಮೊದಲಿಗೆ ಅದು ಪ್ರೀತಿ ಎನ್ನಿಸಿತು, ನಂತರ ಅದು ನಿಯಂತ್ರಣ ಅನ್ನಿಸೋಕೆ ಶುರುವಾಯಿತು. ಅವಳು ಸ್ನೇಹಿತರ ಜೊತೆ ಮಾತನಾಡಿದರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದ. ಹೊರಗೆ ಹೋದರೆ ಸಾಕು ಅನುಮಾನ. ಅವಳಿಗೆ ದಿನದಿಂದ ದಿನಕ್ಕೆ ಉಸಿರು ಕಟ್ಟುವ ವಾತಾವರಣ ಆ ಮನೆಯಲ್ಲಿ ಸೃಷ್ಟಿಯಾಗುತ್ತಿತ್ತು. ಒಂದು ದಿನ ರಾತ್ರಿ ಅವನು ಅವಳಿಗೆ ಹೇಳಿದ, ನೀನು ನನ್ನವಳು, ನನ್ನ ಮಾತೇ ಕೊನೆ, ನನ್ನಿಷ್ಟಕ್ಕೆ ವಿರುದ್ಧವಾಗಿ ಏನೂ ಮಾಡಬಾರ್ದು ಅಂದ. ಆ ಕ್ಷಣದಲ್ಲಿ ಅವಳೊಳಗೆ ಏನೋ ಮುರಿದು ಹೋಯಿತು. ಆ ರಾತ್ರಿ ಅವಳು ಕಿಟಕಿಯ ಬಳಿ ನಿಂತು ತನ್ನನ್ನೇ ಕೇಳಿಕೊಂಡ್ಳು, ಇದು ಜೀವನನ ಅಥವಾ ಬಂಧನನ? ಹೀಗೆ ರಾತ್ರಿ ನಿದ್ದೆನೂ ಡೆರ್ತಿರ್ಲಿಲ್ಲ. 3 ದಿನಗಳ ನಂತರ ಅವಳು ನಿರ್ಧಾರ ತೆಗೆದುಕೊಂಡಳು. ಅವಳು ಒಂದೇ ಸಮನೆ ಮನೆಯಿಂದ ಹೊರಟಳು, ಶಾಶ್ವತವಾಗಿ, ಯಾರಿಗೂ ಹೇಳದೆ, ಯಾರಿಗೂ ಕೇಳದೆ. ಹೀಗೆ ಶುರುವಾಯಿತು ಅವಳ ಒಂಟಿತನದ ಆರಂಭ. ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದಳು, ಹೊಸ ಜೀವನ, ಆದರೆ ಒಂಟಿತನ. ರಾತ್ರಿ ಮೌನ ತುಂಬಾ ಭಾರವಾಗುತ್ತಿತ್ತು. ಅವಳಿಗೆ ತನ್ನವರು ಅಂತ ಯಾರೂ ಇರಲಿಲ್ಲ. ಅವಳು ಮಲಗಲು ಹೋಗುವಾಗ ರೂಮಿನ ಹಾಸಿಗೆಯ ಅರ್ಧ ಭಾಗ ಖಾಲಿ. ಅದು ಅವಳಿಗೆ ತುಂಬಾನೇ ನೋವು ಕೊಡುತ್ತಿತ್ತು. ಆದರೂ ಅವಳು ಹಿಂದಿರುಗಲಿಲ್ಲ. ನಾನು ಒಂಟಿಯಾಗಿರಬಹುದು, ಆದರೆ ಬಂಧನದಲ್ಲಿ ಮಾತ್ರ ಇರೋದಿಲ್ಲ ಅಂತ ದೃಢವಾಗಿ ತೀರ್ಮಾನಿಸಿದಳು. ಅದೇ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬ ಯುವಕ ವಾಸಿಸುತ್ತಿದ್ದ. ಅವನ ಹೆಸರು ಅರವ್. ಒಂದು ಸಂಜೆ ಲಿಫ್ಟ್ನಲ್ಲಿ ಮೊದಲ ಬಾರಿ ನಂದಿತಾ ಅರವ್ ಮುಖಾಮುಖಿಯಾಗ್ತಾರೆ. ಅವನು ನಮಸ್ಕಾರ ಅಂದ. ಅವಳು ತಲೆಯಾಡಿಸಿದಳು. ಅದರಲ್ಲೇನೂ ವಿಶೇಷ ಇರಲಿಲ್ಲ. ಆದರೆ 2 ದಿನ ಬಿಟ್ಟು ಅವಳು ಎಲ್ಲಿಗೋ ಹೋಗೋದಕ್ಕೆ ಕಾರ್ ಸ್ಟಾರ್ಟ್ ಮಾಡದ್ಲು, ಆದರೆ ಆಗ್ಲಿಲ್ಲ. ಅವಳು ಗಾಬರಿಯಾದ್ಲು. ಅಷ್ಟರಲ್ಲೇ ಅರವ್ ಹತ್ತಿರ ಬಂದು ಕೇಳಿದ, ನಾನು ಸಹಾಯ ಮಾಡ್ಲಾ? ಅವಳು ಕ್ಷಣಕಾಲ ಹಿಂಜರಿದಳು. ಹಿಂದಿನ ಅನುಭವ ಅವಳಿಗೆ ಭಯ ಕೊಡುತ್ತಿತ್ತು. ಯಾವ ಗಂಡಸರನ್ನು ನಂಬುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಅವನ ಧ್ವನಿಯಲ್ಲಿ ಒತ್ತಾಯ ಇರಲಿಲ್ಲ. ಅವನು ಕಾರ್ ಸರಿಪಡಿಸಿದ. ಧನ್ಯವಾದ ಅಂತ ಅವಳು ಹೇಳಿದಳು. ಅವನು ನಗುಮುಖದಿಂದ, ನೀವು ಯಾವಾಗ್ಲೂ ಒಂಟಿಯಾಗೇ ಕಾಣಿಸುತ್ತೀರಿ, ಒಬ್ರೇನಾ ಇರೋದು ಅಂದ. ಆ ಮಾತು ಅವಳ ಹೃದಯಕ್ಕೆ ತಟ್ಟಿತು. ಏನೂ ಮಾತನಾಡದೆ ಹೊರಟಳು. ಹಾಗೆ ಒಂದು ರಾತ್ರಿ ಮಳೆ ಜೋರಾಗಿ ಬರ್ತಿತ್ತು. ವಿದ್ಯುತ್ ಹೋಗಿತ್ತು. ಅವಳು ಬಾಲ್ಕನಿಯಲ್ಲಿ ನಿಂತಿದ್ದಳು. ಹಠಾತ್ ಡೋರ್ ಬೆಲ್ ಆಯಿತು. ಅವಳು ಯಾರೋ ಅಂತ ನೋಡಿದರೆ ಅರವ್ ಕೈಯಲ್ಲಿ ಕ್ಯಾಂಡಲ್ ಹಿಡಿದು ನಿಂತಿದ್ದ. ನಿಮ್ಮ ಮನೆಯಲ್ಲೂ ಲೈಟ್ ಇಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಕ್ಯಾಂಡಲ್ ತಂದೆಯೇ ಅಂದ. ಅವಳು ಸಣ್ಣ ನಗುವಿನೊಂದಿಗೆ ಕ್ಯಾಂಡಲ್ ತೆಗೆದುಕೊಂಡು ಮೊದಲ ಬಾರಿ ಅವನನ್ನು ಗಮನದಿಂದ ನೋಡಿದಳು. ಅವನ ಕಣ್ಣುಗಳಲ್ಲಿ ಲೋಭ ಇರಲಿಲ್ಲ, ಕೇವಲ ಗೌರವ ಕಾಣಿಸಿತು. ಹೀಗೆ ದಿನ ಕಳೀತಾ ಇತ್ತು. ಒಂದು ದಿನ ಅಪಾರ್ಟ್ಮೆಂಟ್ ಕೆಳಗೆ ರಾಹುಲ್ ನಿಂತಿದ್ದ. ಅವನು ಕೂಗಿದ, ನೀನು ನನ್ನ ಹೆಂಡತಿ, ನನ್ನ ಜೊತೆ ಬಾ ಅಂದ. ಅವಳು ಗಾಬರಿಯಾದ್ಲು. ಸುತ್ತಮುತ್ತ ಜನರು ನೋಡುತ್ತಿದ್ದರು. ಅವಳು ಮೊದಲಿಗೆ ಭಯಪಟ್ಟಳು. ಆದರೆ ನಂತರ ಅವಳು ನೇರವಾಗಿ ಅವನ ಹತ್ತಿರ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು, ನಾನು ನಿನ್ನ ಹೆಂಡತಿಯಲ್ಲ, ನಿನ್ನ ಪಾಲಿಗೆ ನಾನು ಯಾವತ್ತೋ ಸತ್ತು ಹೋಗಿದ್ದೇನೆ ಅಂತ. ಅವನು ಕೈ ಹಿಡಿಯಲು ಪ್ರಯತ್ನಿಸಿದ. ಅಷ್ಟರಲ್ಲಿ ಅರವ್ ಮುಂದೆ ಬಂದ. ಆದರೆ ಅವನು ಹೊಡೆದಿಲ್ಲ, ಕೇವಲ ಶಾಂತವಾಗಿ ಹೇಳಿದ, ಅವಳು ಬೇಡ ಅಂದ್ರ ಮೇಲೆ ಮುಗಿತು, ಮತ್ಯಾಕೆ ಒತ್ತಾಯ ಮಾಡ್ತೀಯಾ ಅಂದ. ರಾಹುಲ್ ಕೋಪದಿಂದ ಅಲ್ಲಿಂದ ಹೊರಟ. ಆ ಕ್ಷಣದಲ್ಲಿ ನಂದಿತಾಳ ಒಳಗೆ ಭಯದ ಜಾಗದಲ್ಲಿ ಧೈರ್ಯ ಹುಟ್ಟಿತು. ಆ ರಾತ್ರಿ ಅವಳು ಅರವ್ ಜೊತೆ ಕುಳಿತಿದ್ದಳು. ಅವಳು ಕೇಳಿದಳು, ನೀವು ಯಾಕೆ ನನ್ನ ಜೊತೆ ನಿಂತಿದ್ರಿ ಅಂತ. ಅವನು ಉತ್ತರಿಸಲು ಸಮಯ ತೆಗೆದುಕೊಂಡ. ಆಮೇಲೆ ಹೇಳಿದ, ನೀವು ನಿಮಗಾಗಿ ನಿಂತ ಕ್ಷಣದಲ್ಲಿ ನಾನು ಕೇವಲ ಪಕ್ಕದಲ್ಲಿ ನಿಂತೆ ಅಷ್ಟೇ.
ಅವಳ ಕಣ್ಣು ತುಂಬಿತು. ಅವಳು ಮೊದಲ ಬಾರಿ ತನ್ನ ಒಂಟಿತನವನ್ನು ಒಪ್ಪಿಕೊಂಡಳು. ಅವಳು ಅವನ ಕೈ ಹಿಡಿದಳು. ಆದರೆ ಈ ಬಾರಿ ಅದು ಅವಲಂಬನೆಯಲ್ಲ, ಅದು ಆಯ್ಕೆಯಾಗಿತ್ತು. ಅವಳು ನಿಧಾನವಾಗಿ ಕೇಳಿದಳು, ನಿಮ್ಮ ಪ್ರಕಾರ ನಂಬಿಕೆ ಅಂದ್ರೆ ಏನು? ಅರವ್ ಕೆಲವು ಕ್ಷಣ ಮೌನವಾಗಿದ್ದ. ಅವನು ತಕ್ಷಣ ಉತ್ತರಿಸಲಿಲ್ಲ. ಅವನು ಆ ಪ್ರಶ್ನೆಯನ್ನು ಅರ್ಥಮಾಡಿಕೊಂಡ. ನಂತರ ನಿಧಾನವಾಗಿ ಹೇಳಿದ, ನಂಬಿಕೆಯಂದ್ರೆ ಯಾರನ್ನಾದರೂ ಕಣ್ಣು ಮುಚ್ಚಿ ನಂಬೋದಲ್ಲ, ಕಣ್ಣು ತೆರೆದು ನಂಬೋದು. ಅವಳು ಅವನ ಕಡೆ ನೋಡಿದಳು. ಅವನು ಮುಂದುವರಿಸಿದ, ನೀನು ನನ್ನ ಜೊತೆ ಇದ್ದರೆ ನಾನು ನಿಯಂತ್ರಿಸೋದಿಲ್ಲ ಅನ್ನೋ ಭರವಸೆ. ನಾನು ನಿನ್ನ ಜೊತೆ ಇದ್ದರೆ ನೀನು ನನ್ನನ್ನು ಅವಮಾನಿಸೋದಿಲ್ಲ ಅನ್ನೋ ಭರವಸೆ. ಅದೇ ನಂಬಿಕೆ. ಅವಳ ಕಣ್ಣಿನಲ್ಲಿ ನೀರು ತುಂಬಿತು. ಅವಳು ನಿಧಾನವಾಗಿ ಹೇಳಿದಳು, ಹಿಂದೆ ನಾನು ಯಾರನ್ನೋ ನಂಬಿದ್ದೆ, ಆದರೆ ನಾನು ನನ್ನನ್ನೇ ಕಳೆದುಕೊಂಡೆ. ಅರವ್ ತಲೆಯಾಡಿಸಿದ. ಅದು ನಂಬಿಕೆಯಲ್ಲ, ಅದು ಭಯದಿಂದ ಹಿಡಿದ ಬಂಧನ. ಕೆಲವು ಕ್ಷಣ ಮೌನ. ನಂತರ ಅವನು ಅವಳ ಕೈ ಸ್ವಲ್ಪ ಬಿಗಿಯಾಗಿ ಹಿಡಿದ. ನಿಜವಾದ ನಂಬಿಕೆ ಅಂದ್ರೆ ನೀನು ನೀನಾಗಿರಲು ನಾನು ಅವಕಾಶ ಕೊಡುವುದು, ನಾನು ನಾನಾಗಿರಲು ನೀನು ಅವಕಾಶ ಕೊಡುವುದು. ಅವಳು ಸಣ್ಣಗೆ ನಕ್ಕಳು. ಅಂದರೆ ನಂಬಿಕೆ ಅಂದ್ರೆ ಒಬ್ಬರನ್ನೊಬ್ಬರು ಕಟ್ಟಿಹಾಕೋದಲ್ವಾ ಅಂತ ಕೇಳಿದಳು. ಅವನು ನಿಧಾನವಾಗಿ ತಲೆಯಾಡಿಸಿದ. ಇಲ್ಲ, ಕಟ್ಟಿಹಾಕಿದರೆ ಅದು ಬಂಧನ, ಬಿಡಿಸಿದರೂ ಹೋಗೋದಿಲ್ಲ ಅನ್ನೋ ಭರವಸೆ ಇದ್ದರೆ ಅದು ನಂಬಿಕೆ. ಆ ಮಾತು ಕೇಳಿದಾಗ ನಂದಿತಾಳ ಹೃದಯದಲ್ಲಿ ಒಂದು ಶಾಂತಿ ಮೂಡಿತು. ಅವಳೀಗ ಅರ್ಥ ಮಾಡಿಕೊಂಡಳು. ಪ್ರೀತಿ ಅಂದ್ರೆ ಯಾರಿಗಾದರೂ ಸೇರೋದಲ್ಲ, ನಂಬಿಕೆ ಅಂದ್ರೆ ಯಾರನ್ನಾದರೂ ಕಳೆದುಕೊಳ್ಳುವ ಭಯವಿಲ್ಲದೆ ಜೊತೆಯಾಗಿರುವುದು. ಆ ರಾತ್ರಿ ಅವರು ಕೈ ಹಿಡಿದದ್ದು ಒಬ್ಬರನ್ನೊಬ್ಬರು ಹಿಡಿದುಕೊಳ್ಳಲೂ ಅಲ್ಲ, ಒಬ್ಬರನ್ನೊಬ್ಬರು ಬಿಡುವ ಸ್ವಾತಂತ್ರ್ಯದಲ್ಲೂ ಒಟ್ಟಿಗೆ ಉಳಿಯಲು.